ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ವರ್ಲ್ಡ್ ಆರ್ಗನೈಸೇಷನ್ ಅಥವಾ ಜಾಗತಿಕ ಸಂಸ್ಥೆಗಳು ಇದನ್ನ ಒನ್ ಶಾಟ್ ಅಲ್ಲ, ಸಮ್ಮರಿ ಫಾರ್ಮ್ಯಾಟ್ ಅಲ್ಲಿ ಕವರ್ ಮಾಡೋಣ ಬನ್ನಿ. ಹೌ ಆರ್ ವಿ ಕವರಿಂಗ್, ಹೇಗೆ ಕವರ್ ಮಾಡ್ತಾ ಇದ್ದೇವೆ? ಸಿಂಪಲ್ ಆಗಿ ಹೇಳೋದಾದ್ರೆ 3 ಟೆಕ್ನಿಕ್ಸ್ಗಳಿವೆ. ಒಂದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೇವೆ. ಹೇಗೆ ಸರ್, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತೀರಾ? ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿರಬಹುದು, ಮಾಡೆಲ್ ಪೇಪರ್ಸ್ಗಳನ್ನ ನೋಡಿರಬಹುದು. ಇವುಗಳ ಪ್ರಕಾರ ಎಕ್ಸಾಮ್ನಲ್ಲಿ ಬರಬಹುದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರಮುಖ ಪರಿಕಲ್ಪನೆಗಳನ್ನ, ಪುನರಾವರ್ತಿತ PYQsಗಳನ್ನ, ಯಾವುದು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆಯೋ ಅದನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು, ಆ ಟೆಕ್ನಿಕ್ಸ್ಗಳನ್ನು ಸಹ ಕೊಡ್ತಾ ಇದ್ದೇನೆ. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಸಹ ಮಿಸ್ ಮಾಡಲ್ಲ, ಮಾರ್ಕ್ಸ್ನ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಏನೂ ಮಿಸ್ ಆಗಲ್ಲ. ಇದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ 4 ಮಾರ್ಕ್ಸ್ಗಳು ಬರುವಂತಹ ಸಾಧ್ಯತೆ ಇದೆ. 3 ಮಾರ್ಕ್ಸಿನ ಕ್ವಶನ್ಸ್ಗಳು ಹಾಗೆ 1 ಮಾರ್ಕಿನ ಕ್ವಶನ್, ಈ ಎರಡೂ ಫಾರ್ಮ್ಯಾಟ್ ಅಲ್ಲಿ ಕೇಳಬಹುದಾಗಿದೆ. ಓಕೆ, ಹೇಗಿದೆ ಜೋಶ್? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಸಮ್ಮೋ, ಬ್ಲಾಸಮ್ಮೋ, ಸೂಪರ್ಬೋ, ಅಷ್ಟಕ್ಕಷ್ಟೇನೋ ಏನಂತ ತಿಳಿಸೋದನ್ನ ಮರಿಬೇಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಮಾರ್ಕ್ಸ್ ನ ವೇಟೇಜ್ ವೈಸ್ ವಾಸ್ ಸಹ. ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಏನೇನು ಕಲಿತಾ ಇದ್ದೇವೆ? ಯುನೈಟೆಡ್ ನೇಷನ್ಸ್ ಯಾಕೆ ಸ್ಥಾಪನೆ ಆಯಿತು, ಅದರ ಉದ್ದೇಶ ಏನು, ಅಚೀವ್ಮೆಂಟ್ಸ್ ಏನು, ಹಾಗಿದ್ರೆ ಆರ್ಗನ್ಸ್ ಯಾವ್ದ್ಯಾವ್ದು, ಅಂಗಗಳು ಯಾವ್ಯಾವಿವೆ, ಏನ್ ಕಾರ್ಯಗಳಿವೆ ಅವುದ್ರದ್ದು, ವಿಶ್ವಸಂಸ್ಥೆಯ ಸಂಘ ಸಂಸ್ಥೆಗಳು ಯಾವುವು, ಏಜೆನ್ಸೀಸು, ಹಾಗೆ ರೀಜನಲ್ ಕೋಆಪರೇಷನ್, ಪ್ರಾದೇಶಿಕ ಸಹಕಾರ, ಇವುಗಳ ಮಧ್ಯೆಯೂ ಸಹ ನಾವು ಗಮನವನ್ನು ಹರಿಸ್ತೇವೆ. ಓಕೆ, ಸೊ 1 ಮಾರ್ಕ್ ಅಲ್ಲಿ ಕೇಳಬಹುದಾದಂತಹ ಕ್ವಶನ್, ದ ಟರ್ಮ್ ಯುನೈಟೆಡ್ ನೇಷನ್ಸ್ ವಾಸ್ ಕಾಯಿನ್ಡ್ ಬೈ, ಇವರೇ ಅವರು ಯಾರು ಅಂತೀರಾ? ಎಸ್, ಅಮೆರಿಕನ್ ಪ್ರೆಸಿಡೆಂಟ್ ಆದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರೇ ಯುನೈಟೆಡ್ ನೇಷನ್ ಪದವನ್ನ ಜಾರಿಗೆ ತರ್ತಾರೆ. ಯುನೈಟೆಡ್ ನೇಷನ್ ಯಾವಾಗ ಸ್ಥಾಪನೆ ಆಗತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಿ ಅದರ ಆನ್ಸರ್ ಇಲ್ಲ. ಯುನೈಟೆಡ್ ನೇಷನ್ ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ? ಡೇಟ್ ಅನ್ನ ಕೊಡಬಹುದು. 24 ಅಕ್ಟೋಬರ್ ಇಯರ್ 1945. ವೆರಿ ಇಂಪಾರ್ಟೆಂಟ್ ಆಗುತ್ತೆ 1 ಮಾರ್ಕ್ಸ್ ನ ಪಾಯಿಂಟ್ ಆಫ್ ವ್ಯೂದಿಂದ. ಯಾವಾಗ ಫಸ್ಟ್ ಯೂಸ್ ಮಾಡ್ತಾರೆ? 1 ಜನವರಿ 1942 ಅಲ್ಲಿ 26 ಕಂಟ್ರೀಸು ಇವುಗಳನ್ನ ಸೈನ್ ಮಾಡುತ್ತೆ. ಆವಾಗ ಈ ಟರ್ಮ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ UNO ದ ಸ್ಥಾಪನೆ ಯಾಕಾಯ್ತು? ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರ ಸಂಘ ಬರುತ್ತೆ. ಯಾಕೆ ಬರುತ್ತೆ? ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬಾರ್ದು ಅಂತ ಬರುತ್ತೆ. ಬಟ್ ಸೆಕೆಂಡ್ ವರ್ಲ್ಡ್ ವಾರ್ ಆಗೇ ಹೋಗುತ್ತೆ. ಈ ಲೀಗ್ ಆಫ್ ನೇಷನ್ಸ್ ಫೇಲ್ ಆಗತ್ತೆ. ಸೊ ಅದರ ರೀಪ್ಲೇಸ್ಮೆಂಟ್ ಆಗಿ ಯುನೈಟೆಡ್ ನೇಷನ್ಸ್ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಬರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? 1 ಮಾರ್ಕ್ ವೈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಯಾರ್ಕ್ ನಗರದಲ್ಲಿದೆ. ಟೋಟಲ್ 193 ಮೆಂಬರ್ಸ್ ಇದ್ದಾರೆ. 1 ಮಾರ್ಕಿನ ಕ್ವಶನ್ಸ್ಗಳ ಇಲ್ಲಿಂದ ಬರುವಂತಹ ಸಾಧ್ಯತೆ ಇದೆ. ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ UN, ಒಂದಂತೂ ಏನು ಕ್ಲಿಯರ್ ಆಗಿದೆ, ಪೀಸ್ ಅಂಡ್ ಸೆಕ್ಯೂರಿಟಿ. ಥರ್ಡ್ ವರ್ಲ್ಡ್ ವಾರ್ ಆಗ್ಬಾರ್ದು. ಆದ್ರೆ ಈ ರೀತಿ ಕ್ಲಾಸ್ ತಗೊಳ್ಳಿಕ್ಕೆ, ಕ್ಲಾಸ್ ಕೇಳಲಿಕ್ಕೆ ಯಾರೂ ಸಹ ಇರಲ್ಲ. ಅಷ್ಟೊಂದು ಡಿಸ್ಟ್ರಕ್ಟಿವ್ ಆಗಿರುತ್ತೆ ಇಫ್ ಇಟ್ ಹ್ಯಾಪನ್. ಹೀಗಾಗಿ ಶಾಂತಿ ಮತ್ತು ಭದ್ರತೆ ಇರಬೇಕು. ಈ ಶಾಂತಿ ಮತ್ತು ಭದ್ರತೆ ಹೇಗೆ ಬರುತ್ತೆ? ಎಲ್ಲರೂ ಜಗಳ ಆಡ್ತಾ ಇದ್ರೆ ಬರುತ್ತಾ? ಇಲ್ಲ ತಾನೆ. ಎಲ್ಲರೂ ಖುಷಿಯಿಂದ ಇರಬೇಕು. ಫ್ರೆಂಡ್ಲಿ ರಿಲೇಷನ್ಸ್ ಯಾರ ಮಧ್ಯೆ? ದೇಶಗಳ ಮಧ್ಯೆ. ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು, ವೆರಿ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಬರ್ತ್ ಜೊತೆಗೆ ಕೆಲವು ರೈಟ್ಸ್ ಬಂದಿರುತ್ತೆ, ಅವುಗಳು ಉಳ್ಕೊಳ್ಬೇಕು. ಇಂಟರ್ನ್ಯಾಷನಲ್ ಕೋಆಪರೇಷನ್ ಮತ್ತೆ ಫ್ರೆಂಡ್ಲಿ ರಿಲೇಷನ್ಸ್ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡು. ಎಲ್ಲರಿಗೂ ಜಸ್ಟಿಸ್ ಸಿಗಬೇಕು, ರೆಸ್ಪೆಕ್ಟ್ ಸಿಗಬೇಕು. ಇದನ್ನ ಮಾನವ ಹಕ್ಕುಗಳ ಜೊತೆಗೆ ನಾವು ರಿಲೇಟ್ ಮಾಡ್ಕೊಳ್ಬಹುದು. ಹಾರ್ಮೋನೈಸಿಂಗ್ ದ ಆಕ್ಷನ್ಸ್ ಆಫ್ ನೇಷನ್ಸ್, ರಾಷ್ಟ್ರಗಳ ಮಧ್ಯೆ ಕ್ರಿಯೆಯನ್ನ ಸಮನ್ವಯಗೊಳಿಸುವುದು. ಸಿಂಪಲ್, ಒಂದು ಕ್ಯಾಟಗರಿಯಲ್ಲಿ ಯುದ್ಧ ಆಗ್ಬಾರ್ದು. ಯುದ್ಧ ಆಗ್ಬಾರ್ದು ಅಂದ್ರೆ ಏನು? ದೇಶಗಳು ಫ್ರೆಂಡ್ಲಿ ಆಗಿರ್ಬೇಕು. ಫ್ರೆಂಡ್ಲಿ ಆಗಿರ್ಬೇಕಂದ್ರೆ ಏನು? ದೇಶಗಳ ಸಂಬಂಧನೂ ಸಹ ಅದೇ ರೀತಿ ಆಗಿರ್ಬೇಕು. ಮತ್ತೊಂದು ಕಡೆ ಜನರ ರೆಸ್ಪೆಕ್ಟ್ ಇರಬಹುದು, ಡಿಗ್ನಿಟಿ ಇರಬಹುದು, ರೈಟ್ಸ್ ಗಳಿರಬಹುದು, ಇವುಗಳು ಸಹ ಉಳಿಬೇಕು. ಇದೇ ಈ ಸ್ಲೈಡ್ ನ ಒಂದು ಸಮರಿ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. 6 ಆರ್ಗನ್ಸ್ ಆಫ್ ದ UN,
ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳು ಯಾವುದು? ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಜನರಲ್ ಅಸೆಂಬ್ಲಿಯಿಂದ ಸ್ಟಾರ್ಟ್ ಮಾಡೋಣ. ಸಾಮಾನ್ಯ ಸಭೆ, ಅದಾದ್ಮೇಲೆ ಇದನ್ನ ಪಾರ್ಲಿಮೆಂಟ್ ಅಂತಾನೂ ಕರಿತೇವೆ. ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ, ಇದನ್ನ ಕ್ಯಾಬಿನೆಟ್ ಅಂತ ಕರಿಬಹುದು. ದ ಇಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಏನೇ ಆರ್ಥಿಕ ಮತ್ತು ಸಾಮಾಜಿಕ ಪ್ರಾಬ್ಲಮ್ಸ್ಗಳಿದ್ರೆ ಅದನ್ನ ಇದು ಅಡ್ರೆಸ್ ಮಾಡುತ್ತೆ. ಟ್ರಸ್ಟಿಶಿಪ್ ಕೌನ್ಸಿಲ್, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಈಗ ಇದರ ಪ್ರಾಮುಖ್ಯತೆ ಅಷ್ಟೊಂದಿಲ್ಲ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಜಸ್ಟಿಸ್ ನ್ಯಾಯ ಹೆಸರಲ್ಲೇ ಇದೆ. ಮತ್ತೊಂದು ಸೆಕ್ರೆಟರಿಯೇಟ್, ಸಚಿವಾಲಯ, ಇದರಲ್ಲಿ UN ನ ಸೆಕ್ರೆಟರಿ ಇರಬಹುದು, ಸ್ಟಾಫ್ ಇರಬಹುದು, ಅವ್ರು ಬರ್ತಾರೆ. ಜಸ್ಟ್ ನಿಮಗೆ ಈ 6 ಏನು ಆರ್ಗನ್ಸ್ಗಳಿವೆ ಅವುಗಳ ಒಂದು ಬೇಸಿಕ್ ಓವರ್ ವ್ಯೂ ಅನ್ನ ಕೊಟ್ಟಿದ್ದೇನೆ. ಎಸ್, ಸೊ ಆರ್ಗನ್ಸ್ಗಳಲ್ಲಿ ನಾವು ಹೇಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಇಲ್ಲಿ ಆರ್ಗನ್ಸ್ ಅಥವಾ ಅಂಗಗಳು ಬರುತ್ತೆ, ಅದರ ಹೈರಾರ್ಕಿ ಹೇಗಿದೆ ಅಂತ ಇಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಮಾರ್ಗಸೂಚಿಗಳು, ಗೈಡ್ಲೈನ್ಸ್ ಏನಿವೆ, ಇಲ್ಲಿ ಅದರ ಕಾರ್ಯಗಳು. ಸಿಂಪಲ್, ಅರ್ಥ ಆಯ್ತು? ಮೊದಲಿಗೆ ಜನರಲ್ ಅಸೆಂಬ್ಲಿ. ಜನರಲ್ ಅಸೆಂಬ್ಲಿಯಲ್ಲಿ 193 ಏನ್ ಮೆಂಬರ್ಸ್ ದೇಶಗಳಿವೆಯೋ ಎಲ್ಲವೂ ಇದೆ. ಒಂದೊಂದು ದೇಶಕ್ಕೂ ಒಂದೊಂದೇ ವೋಟ್ ಇರುತ್ತೆ. ಆದರೆ ಹೋಗುವಂತಹ ಜನ ಎಷ್ಟಿರ್ತಾರೆ? 5 ಇರ್ತಾರೆ, ಬಟ್ ಒಂದೇ ಮತ ಇರುತ್ತೆ. ಈ ಮತಗಳಲ್ಲಿ 2/3 ಮೆಜಾರಿಟಿ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ. 2/3 ಮೆಜಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ 193 ದೇಶಗಳಿವೆ ಅಂದ್ರೆ ಅದರಲ್ಲಿ 2/3 ಬಹುಮತ ಇರಲೇಬೇಕು. ಎಲ್ಲಾ ಪ್ರಮುಖ ಪ್ರಶ್ನೆಗಳಿಗೂ ಸಹ ಈ ಮೆಜಾರಿಟಿಯನ್ನ ಕೇಳಲಾಗತ್ತೆ. ಆನ್ಯುವಲ್ ಬಜೆಟ್ಗೆ ಅಪ್ರೂವಲ್ ಸಿಗೋದು ಇಲ್ಲಿಂದಲೇ. ತುರ್ತು ಸಮಸ್ಯೆಗಳಿಗೆ ತುರ್ತು ಸಭೆಗಳನ್ನು ಸಹ ಇದು ನಡೆಸುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಯೂರಿಟಿ ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ 15 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಆಗಿದ್ದಾರೆ. ಇಂಡಿಯಾ ಒಂದು ಪರ್ಮನೆಂಟ್ ಮೆಂಬರ? ಅದರ ಮುಂದೆ ಪ್ರಶ್ನೆ ಇದೆ. ಎಸ್ ಆರ್ ನೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಭಾರತ ಒಂದು ಖಾಯಂ ಸದಸ್ಯ ರಾಷ್ಟ್ರನ? ಯಾವ್ದಾವ್ದಿದೆ ಖಾಯಂ ಸದಸ್ಯ ರಾಷ್ಟ್ರಗಳು? USA, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ಇದರಲ್ಲಿ ಭಾರತ ಇಲ್ಲ. ಹೀಗಾಗಿ ಭಾರತ ಈ ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂತ ಕಂಟಿನ್ಯೂಸ್ಲಿ ಪ್ರಯತ್ನ ಪಡ್ತಾ ಇದೆ. ಸೊ ಈ 15 ಅಲ್ಲಿ 5 ಹೋದ್ರೆ ಎಷ್ಟು? 10 ಉಳಿತು. ಈ 10 ಏನು ಕಂಟ್ರೀಸ್ ಇದೆ ಕಂಟಿನ್ಯೂಸ್ ರೊಟೇಷನ್ ಆಗ್ತಾ ಇರುತ್ತೆ. ಸಪೋರ್ಟ್ ಆಫ್ ಆಲ್ ದ ಪರ್ಮನೆಂಟ್ ಮೆಂಬರ್ಸ್ ಎಸೆನ್ಷಿಯಲ್ ಫಾರ್ ಎನಿ ಡಿಸಿಷನ್ ಆಫ್ ದಿಸ್ ಬಾಡಿ. ವಿಟೋ ಪವರ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕಿನ ಕ್ವಶನ್ ವೈಸು. ಎಲ್ಲ ಈ ಪರ್ಮನೆಂಟ್ ಮೆಂಬರ್ಸ್ಗಳು 5 ಜನರ ಒಪ್ಪಿಗೆ ಇದ್ರೆ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾವುದೇ ಒಂದು ರಾಷ್ಟ್ರ ಸಹ ಇಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಹೋಗಲ್ಲ. ಅದೇ ವಿಟೋ ಆಗಿದೆ. ಇಲ್ಲಿ ಮೆಜಾರಿಟಿ ಬರುತ್ತೆ, ಬಟ್ ಇಲ್ಲಿ ಏನು ಎಲ್ಲರದ್ದು ಒಪ್ಪಿಗೆ ಇರಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಸಾಲ್ವಿಂಗ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದಿರಬಹುದು, ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ಗಳನ್ನ ಬಗೆಹರಿಸೋದಿರಬಹುದು. UN ಏನ್ ಸೆಕ್ರೆಟರಿ ಇರುತ್ತೋ ಅದಕ್ಕೆ ರೆಕಮೆಂಡೇಶನ್ಸ್ಗಳನ್ನ ಕೊಡೋದಿರಬಹುದು. ಇದು ಸಹ ವೆರಿ ಪವರ್ಫುಲ್ ಆಗಿರುತ್ತೆ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಶಕ್ತಿ ಪ್ರಸಾದ್, ವಾಟ್ ಈಸ್ ವಿಟೋ ಪವರ್ ಸರ್? ಸಿಂಪಲ್ ಆಗಿ ಹೇಳೋದಾದ್ರೆ 5 ಜನ ಇದ್ದಾರೆ. ಓಕೆ, ಒಬ್ಬ ಹೇಳ್ತಾನೆ ನಾನು ದೋಸಾ ಆರ್ಡರ್ ಮಾಡಬೇಕು ಅಂತ. ಆದರೆ 3 ಜನ ಒಪ್ತಾರೆ. 5 ಜನರಲ್ಲಿ ಒಬ್ಬವ ಇಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಆಗ ಆ 4 ಜನರು ಸಹ ಒಪ್ಪಿಗೆ ಇದ್ರೂ ಸಹ ಒಬ್ಬನ ಒಪ್ಪಿಗೆ ಇರಲ್ಲ. ಹೀಗಾಗಿ ದೋಸಾ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡ್ಲಾಗತ್ತೆ. ಇದನ್ನೇ ನಾವು ಇಂಟರ್ನ್ಯಾಷನಲ್ಗೆ ಅಫೆಕ್ಟ್ ಮಾಡೋದಾದ್ರೆ ಯಾವುದೇ ಒಂದು ದೇಶ ಬೇರೆ ಯಾವುದೋ ಒಂದು ದೇಶದ ಮ್ಯಾಟರ್ ಬಂದ್ರೆ ಆಗ ಒಂದು ದೇಶದ ಒಪ್ಪಿಗೆ ಸಹ ಇಲ್ಲದೆ ಇದ್ರೆ ಅದನ್ನ ಮುಂದೆ ತೆಗೆದುಕೊಂಡು ಹೋಗಲ್ಲ. ಅದೇ ವಿಟೋ ಪವರ್ ಆಗತ್ತೆ. ನೆಕ್ಸ್ಟ್ ಥರ್ಡ್, ವಾಟ್ ಈಸ್ ಇಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್? ಎರಡನ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ 54 ಮೆಂಬರ್ಸ್ ಇರ್ತಾರೆ. ಜನರಲ್ ಅಸೆಂಬ್ಲಿಯಿಂದ ಇಲೆಕ್ಟ್ ಆಗಿರುವಂತಹವರು 3 ವರ್ಷಗಳ ಅವಧಿಗೆ ಪ್ರತಿ ವರ್ಷ 18 ಸದಸ್ಯರ ಆಯ್ಕೆ ಆಗತ್ತೆ. 18 into 3 ಎಷ್ಟಾಗತ್ತೆ? 54 ಆಗತ್ತೆ. ಸೊ ಅದೇ 18 ಇಲ್ಲಿ ಬರ್ತಾ ಇದೆ. ಕಾರ್ಯಗಳೇನು? ಹೆಸರಲ್ಲೇ ಇದೆ, ಇಕನಾಮಿಕ್ ಸೋಷಿಯಲ್ ಅಂತ. ಸೊ ಹೀಗಾಗಿ ಹ್ಯೂಮನ್ ರೈಟ್ಸ್ ಇರಬಹುದು, ಇವೆಲ್ಲ ಸೋಷಿಯಲ್ ಅಲ್ಲಿ ಬರುತ್ತೆ. ಫಂಡಮೆಂಟಲ್ ಫ್ರೀಡಮ್ ಇರಬಹುದು, ಮಾನವ ಹಕ್ಕುಗಳು, ಸ್ವಾತಂತ್ರ್ಯ, ಇವುಗಳಿಗೋಸ್ಕರ ಇರಬಹುದು. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಸಂಬಂಧಿತ ವಿಷಯಗಳ ಕುರಿತು ಇದು ಚರ್ಚೆ ಮಾಡುತ್ತೆ. ಹಾಗೆ ಅಧ್ಯಯನವನ್ನು ಸಹ ಮಾಡುತ್ತೆ. ಓಕೆ.
ಸೊ ಆರ್ಗನ್ಸ್ ಅಲ್ಲಿ ನೆಕ್ಸ್ಟ್ ಇರುವಂತಹದ್ದು ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಜಸ್ಟಿಸ್ ಅಂದ್ಕೂಡಲೇ ನ್ಯಾಯ ಅನ್ನೋದು ಬರುತ್ತೆ. ಜುಡಿಷಿಯಲ್ ಆರ್ಗನ್ ಆಫ್ ದ UN ಎಲ್ಲಿದೆ? 1 ಮಾರ್ಕಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹೇಗ್ ಆಫ್ ನೆದರ್ಲ್ಯಾಂಡ್ಸ್ ಅಲ್ಲಿ ಬರುತ್ತೆ. 9 ವರ್ಷಗಳ ಅವಧಿಗೆ ಚುನಾಯಿತರಾದ 15 ನ್ಯಾಯಾಧೀಶರು ಮರು ಚುನಾವಣೆಗೆ ಅರ್ಹರಾಗಿರ್ತಾರೆ. ಸೊ ಎಷ್ಟು ಜಡ್ಜಸ್ ಇರ್ತಾರೆ? 15 ಜಡ್ಜಸ್ ಇರ್ತಾರೆ. ಎಷ್ಟು ಇಯರ್ಸ್? 9 ಇಯರ್ಸ್ ವರೆಗೆ ಇರುತ್ತೆ. ಜಜ್ಮೆಂಟ್ಸ್ ಆನ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಯಾವುದೇ ಕಾನೂನು ಪ್ರಶ್ನೆಗೆ ಸಲಹಾ ಅಭಿಪ್ರಾಯಗಳಿರಬಹುದು. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಫಂಕ್ಷನ್ಸ್ ಮತ್ತೆ ಕಾರ್ಯಗಳು. ಸಿಂಪಲ್ಲು, ಹೆಸರಲ್ಲೇ ಜಸ್ಟಿಸ್ ಇದೆ. ಜಸ್ಟಿಸ್ ಅಂದ್ರೆ ಶಾಂತಿ, ನ್ಯಾಯವನ್ನ ಕೊಡೋದು, ಅದೇ ಇದರ ಕೆಲಸ ಆಗಿರುತ್ತೆ. ಸೆಕ್ರೆಟರಿಯಾಟ್, ಸೆಕ್ರೆಟರಿ ಜನರಲ್ ಅಂಡ್ ಸ್ಟಾಫ್ ಆಫ್ ದ UN. ಈಗಿನ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು, ಈಗಿನ UN ನ ಸೆಕ್ರೆಟರಿ ಜನರಲ್ ಯಾರಾಗಿದ್ದಾರೆ ಅಂತ. ಪೋರ್ಚುಗಲ್ನವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರ ಹೆಸರನ್ನ. ನ್ಯೂಯಾರ್ಕ್ ಅಲ್ಲಿದೆ ಸೆಕ್ರೆಟರಿಯಾಟ್. ಇದೇನ್ ಮಾಡುತ್ತೆ? ಡೈಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇರಬಹುದು, ಪ್ಲಾನಿಂಗ್ ಇರಬಹುದು, ಆರ್ಗನೈಸೇಷನ್ ಇರಬಹುದು, ಇವೆಲ್ಲವೂ ಈ ಸೆಕ್ರೆಟರಿಯಾಟ್ ಅಂಡರ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಟ್ರಸ್ಟಿಶಿಪ್ ಕೌನ್ಸಿಲ್. ಹೆಸರಲ್ಲೇ ಇರೋದು ಟ್ರಸ್ಟ್ ಇದೆ, ದತ್ತಿ ಸಮಿತಿ ಅಂತ ಕರಿತೇವೆ. ಯಾವ ಟ್ರಸ್ಟ್ ಇದೆ? ಸಿಂಪಲ್ ಆಗಿ ಹೇಳೋದಾದ್ರೆ, ನನ್ನ ದೇಶ ಏನೋ ಬ್ರಿಟಿಷ್ ಅಂಡರ್ ನಲ್ಲಿ ಇತ್ತು, ಅದಾದ ಮೇಲೆ ನಾನು ಕಂಪ್ಲೀಟ್ ಆಗಿ ಫ್ರೀಡಮ್ ತಗೊಳ್ಳೋ ತನಕ, ಅವರು ನನಗೆ ಕಂಪ್ಲೀಟ್ ಫ್ರೀಡಮ್ ಅನ್ನ ಕೊಡೋ ತನಕ ಒಂದು ಪೀರಿಯಡ್ ಇರುತ್ತೆ. 1 ವರ್ಷನೇ ಇರ್ಬೋದು, 2 ವರ್ಷನೇ ಇರ್ಬೋದು. ಆ ಪೀರಿಯಡ್ ನಲ್ಲಿ ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಆ ಪ್ರದೇಶವನ್ನ ನೋಡ್ಕೊಳ್ಳುತ್ತೆ. ಅದೇ ಇದರ ಕೆಲಸ ಆಗಿರುತ್ತೆ. ಯಾವುದೇ ರಾಜ್ಯತ್ವವನ್ನ ಹೊಂದಿರದ ಪ್ರದೇಶಗಳನ್ನ ಇದು ನೋಡ್ಕೊಳ್ಳುತ್ತೆ. ಇಲ್ಲಿ ತನಕ UN ಏಕೆ ಸ್ಥಾಪನೆ ಆಯಿತು, ಹೇಗದು ಹೋಗ್ತಾ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ಆರ್ಗನ್ಸ್ ಯಾವುದು ಅಂತ ತಿಳ್ಕೊಂಡ್ವಿ. ಅಚೀವ್ಮೆಂಟ್ಸ್ ಏನು UN ದು? ಒಂದಂತೂ ಇದು ಬಹಳಷ್ಟು ಏನು ಪ್ರಾಬ್ಲಮ್ಸ್ಗಳಿವೆ ಅವುಗಳನ್ನ ಸಾಲ್ವ್ ಮಾಡಿದೆ. ಸೂಯೇಜ್ ಕೆನಾಲ್ ಕ್ರೈಸಿಸ್ ಇರಬಹುದು, ಕೊರಿಯಾ ಕಾನ್ಫ್ಲಿಕ್ಟ್ ಇರಬಹುದು, ಇವುಗಳನ್ನ ಇದು ಬಹಳಷ್ಟು ಬಾರಿ ಸಾಲ್ವ್ ಮಾಡಿದೆ. ಹಾಗೆ ಇಸ್ರೇಲ್ ಪ್ಯಾಲೆಸ್ತೈನ್ ಇರಬಹುದು, ಇಂಡಿಯಾದಲ್ಲಿರುವಂತಹ ಜಮ್ಮು ಕಾಶ್ಮೀರದ ಪ್ರಾಬ್ಲಮ್ಸ್ಗೆ ಇದು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಅನ್ನ ಹಾಕ್ತಾ ಇದೆ. ಸೊ ಸೆವರಲ್ ಎಜುಕೇಶನಲ್, ಹೆಲ್ತ್, ವುಮೆನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಸ್ಕೀಮ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್. ಇದು ಜನರಲ್ ಆಗಿ ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇದೆ. ಇದರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO, ವಿಶ್ವ ಆರೋಗ್ಯ ಸಂಸ್ಥೆ ಇರಬಹುದು, ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಏಜೆನ್ಸೀಸ್ಗಳಾಗಿವೆ. ಸೊ ಈ ಎಲ್ಲಾ ಏಜೆನ್ಸೀಸ್ಗಳ ಮುಖಾಂತರ ಇದು ಹೆಲ್ತ್ ಸೆಕ್ಟರ್ ನಲ್ಲಿ ಇರಬಹುದು, ಯುನೆಸ್ಕೋ, ಎಜುಕೇಶನ್ ಇರಬಹುದು, ಕಲ್ಚರಲ್, ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಈ ಕ್ಷೇತ್ರದಲ್ಲಿರಬಹುದು, ಯುನಿಸೆಫ್ ಇರಬಹುದು, ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್, ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ. ಈ ಎಲ್ಲಾ ಒಂದು ಏಜೆನ್ಸೀಸ್ಗಳ ಮುಖಾಂತರ ಕಂಟಿನ್ಯೂಸ್ ಆಗಿ ಅಚೀವ್ಮೆಂಟ್ ಅನ್ನ ಇದು ಮಾಡ್ತಾ ಇದೆ. ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇಯರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1948 ಅಲ್ಲಿ ಇರಾಡಿಕೇಶನ್ ಆಫ್ ಅಪರ್ಥೈಡ್ ಪ್ರಿನ್ಸಿಪಲ್ಸ್, ವರ್ಣಭೇದ ನೀತಿಗಳ ನಿರ್ಮೂಲನೆಯನ್ನು ಸಹ ಮಾಡಿದೆ. ಒಂದು ಕ್ವಿಕ್ ಕ್ವಶನ್, ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ಅಲ್ಲಿ ಆಯ್ತು, ಬಟ್ ಡೇಟ್ ಏನು, ಯಾವ ಡೇಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 1 ಮಾರ್ಕ್ ನ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಬೇಗನೆ ತಿಳಿಸಿ. ಇಷ್ಟೆಲ್ಲ UN ಏನು ಪ್ರೋಗ್ರೆಸ್ ಮಾಡಿದೆ, ಅಚೀವ್ಮೆಂಟ್ ಮಾಡಿದೆ, ಆದರೂ ಸಹ ಇಂದು ಜಗತ್ತಿನಲ್ಲಿ ಬಹಳಷ್ಟು ದೇಶಗಳು ಪುವರ್ ಆಗಿವೆ. ಹಾಗೆ ಆ ಒಂದು ಏನು ಎಲ್ಲರೂ ಕೂಡಿ ಬಾಳ್ಬೇಕು ಅನ್ನೋದು ಇನ್ನೂ ಬೆಳೆದಿಲ್ಲ. ಹೀಗಾಗಿ ಇದನ್ನ ನಾವು ಮಿಕ್ಸ್ಡ್ ನೇಚರ್ ಅಂತ ಕರಿತೇವೆ. ಯಾಕಂದ್ರೆ ಯುನಾನಿಮಿಟಿ ಅಮಂಗ್ ದ ಪರ್ಮನೆಂಟ್ ಮೆಂಬರ್ಸ್. ಪರ್ಮನೆಂಟ್ ಮೆಂಬರ್ಸ್ ಅಂದ್ಕೊಳ್ಳೆ USA, ಮತ್ತೊಂದ್ ಕಡೆ ಚೀನಾ ಬರುತ್ತೆ, ಮತ್ತೊಂದ್ ಕಡೆ ರಷ್ಯಾ, ಬ್ರಿಟನ್, ಫ್ರಾನ್ಸು. ಈ ದೇಶಗಳ ಮಧ್ಯೆ ಒಂದು ಯಾವುದೇ ವಿಷಯಕ್ಕೆ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಂಟಿನ್ಯೂಸ್ ಕಾನ್ಫ್ಲಿಕ್ಟ್ಸ್ಗಳು ಆಗ್ತಾ ಇವೆ. ಹಾಗೆ ಕಾಂಪ್ಲೆಕ್ಸ್ ವರ್ಲ್ಡ್ ಸಿಚುವೇಶನ್, ಡೈಲಿ ಹೋಗ್ತಾ ಹೋಗ್ತಾ ಒಂದ್ ದೇಶ ಮತ್ತೊಂದ್ ದೇಶ ಜೊತೆ ಏನ್ ಸಂಬಂಧ ಇರುತ್ತೋ ಅದು ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇದೆ. ಹೀಗಾಗಿ UN ಆ ಒಂದು ಟ್ರಸ್ಟ್ ಅನ್ನ, ಆ ಒಂದು ಪೀಸ್ ಅನ್ನ ತರಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ನೆಕ್ಸ್ಟ್ ಏಜೆನ್ಸೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಏಜೆನ್ಸೀಸ್ಗಳಲ್ಲಿ FAO ಬರುತ್ತೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಹೆಸರಲ್ಲೇ ಇದೆ. ಈ ಒಂದು UN ಪಾಠದಲ್ಲಿ
ವರ್ಲ್ಡ್ ಆರ್ಗನೈಸೇಷನ್ ಪಾಠದಲ್ಲಿ ಆ ಒಂದು ಫುಲ್ ಫಾರ್ಮ್ ಹೆಸರನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಮ್ಮ 80% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ಹೀಗಾಗಿ ಆದಷ್ಟು ಶಾರ್ಟ್ ಫಾರ್ಮ್ಗಳ ಮುಖಾಂತರ ಆ ಹೆಸರನ್ನ ರೀಕಾಲ್ ಮಾಡಲಿಕ್ಕೆ ಕಂಟಿನ್ಯೂಸ್ ಪ್ರಯತ್ನ ಪಡಿ. FAO ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ರೋಮ್ ಅಲ್ಲಿದೆ. 1945 ಆದಂತಹದ್ದು. ಸಿಂಪಲ್. ಫುಡ್ ಅಂದ್ರೆ ಏನು? ಅಗ್ರಿಕಲ್ಚರ್ ಬರಬೇಕು. ಅಗ್ರಿಕಲ್ಚರು, ನ್ಯೂಟ್ರಿಷಿಯಸ್ ಫುಡ್, ಹಂಗರು, ರೂರಲ್ ಪೀಪಲ್. ಹಂಗರು ಹೆಚ್ಚಾಗಿ ಎಲ್ಲಿರುತ್ತೆ? ರೂರಲ್ ಪೀಪಲ್ ಅಲ್ಲಿ. ಹಾಗೆಯೇ ಯಾವುದು ಅಗ್ರಿಕಲ್ಚರ್ ಸೆಕ್ಟರ್ ಸಹ ಇರೋದು ಭಾರತದ ಗ್ರಾಮೀಣ ಜನರಲ್ಲಿ. ಹೀಗಾಗಿ ಕೃಷಿ, ಪೌಷ್ಟಿಕ ಆಹಾರ, ಹಸಿವು ಮತ್ತು ಗ್ರಾಮೀಣ ಜನರು ಇವುಗಳಿಗೋಸ್ಕರ ಇದು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದೆ. ಯುನಿಸೆಫ್ ಹೆಸರಲ್ಲೇ ಇದೆ. UN ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ. ಇದು 1946 ಸ್ಥಾಪನೆ ಆಯಿತು. ನ್ಯೂಯಾರ್ಕ್ ಅಲ್ಲಿ ಇದೆ. ಇದರ ಏಮು ಸಿಂಪಲ್ ಇದೆ. ಚಿಲ್ಡ್ರನ್ ಮೇನ್ ಫೋಕಸ್ ಆಗಿರ್ತಾರೆ. ಯಾಕಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಬಹಳಷ್ಟು ಮಕ್ಕಳು ನಿರ್ಗತಿಕರಾಗ್ತಾರೆ, ಅವರಿಗೆ ಬೇಕಾದಂತಹ ಆಹಾರ ಸಿಗಲ್ಲ. ಹೀಗಾಗಿ ಇದು ಆ ಒಂದು ಯುನಿಸೆಫ್ನ ಕಾರ್ಯಕ್ರಮದಲ್ಲಿ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯುನೆಸ್ಕೋ ಹೆಸರಲ್ಲೇ ಇದೆ. ಏನು? ಎಜುಕೇಶನ್, ಸೈಂಟಿಫಿಕ್, ಕಲ್ಚರಲ್, ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ. ಪ್ಯಾರಿಸ್ ಅಲ್ಲಿದೆ. 1946. ಸಿಂಪಲ್. ಏನೇನು ಹೆಸರಲ್ಲಿದೆಯೋ ಇವುಗಳ ಪ್ರಮೋಷನ್ಗೋಸ್ಕರ ಟೆಕ್ನಿಕಲ್ ಎಜುಕೇಶನ್ ಇರಬಹುದು, ತಾಂತ್ರಿಕ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಮೆಂಟಲ್ಲು, ಫಿಸಿಕಲ್ಲು, ಎನ್ವೈರನ್ಮೆಂಟಲ್ ಸ್ಟಡೀಸು, ಇವುಗಳಿಗೋಸ್ಕರ ಇದು ಕಂಟಿನ್ಯೂಸ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. IBRD ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ಸ್ ಅಂಡ್ ಡೆವಲಪ್ಮೆಂಟ್, ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಕನ್ಸ್ಟ್ರಕ್ಷನ್ಸ್ ಅಂತ ಬರ್ತಾ ಇದೆ. 1947 ವಾಷಿಂಗ್ಟನ್. ಏನ್ ಮಾಡುತ್ತೆ ಬ್ಯಾಂಕು? ಲೋನ್ ಫೆಸಿಲಿಟೀಸ್ಗಳನ್ನ ಕೊಡುತ್ತೆ. ವರ್ಲ್ಡ್ ಟ್ರೇಡ್ಗೋಸ್ಕರ, ಬ್ಯಾಲೆನ್ಸ್ ಆಫ್ ಪೇಮೆಂಟು, ಫೈನಾನ್ಷಿಯಲ್ ಅಸಿಸ್ಟೆನ್ಸು. ಸೊ ಬ್ಯಾಂಕ್ ಅಂದ ಕೂಡಲೇ ಏನ್ ಕೆಲಸ? ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು, ಲೋನ್ಸ್ಗಳನ್ನ ಕೊಡೋದು. ಅದನ್ನೇ IBRD ಮಾಡುತ್ತೆ. ಬೃಹತ್ ಸಾಲ ಸೌಲಭ್ಯಗಳು, ವಿಶ್ವ ವ್ಯಾಪಾರದ ಉತ್ತೇಜನ, ಪಾವತಿ ಹೊಂದಾಣಿಕೆಗಳ ಸಮತೋಲನ ಮತ್ತು ಹಣಕಾಸಿನ ನೆರವು. ಇದನ್ನ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೀವರ್ಡ್ ಅನ್ನ ಹಾಕಿ. ನೆಕ್ಸ್ಟ್ ಕ್ವಶನ್ ಏನಿದೆ? ನೀವು ಆಲ್ರೆಡಿ ಓದಿದ್ದೀರಾ ಅನ್ಕೊಳ್ತೇನೆ. ಓದಿಲ್ಲ ಅಂದ್ರೂ ನಾನು ಹಿಂಟ್ಸ್ಗಳನ್ನು ಸಹ ಕೊಡ್ತೇನೆ. ಎಕ್ಸ್ಪ್ಲೈನ್ ದ ರೋಲ್ ಆಫ್ IMF. IMF ನ ಫುಲ್ ಫಾರ್ಮ್ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇನ್ ಸಾಲ್ವಿಂಗ್ ಇಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್. ವಿಶ್ವದ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ IMF ನ ಪಾತ್ರವನ್ನ ವಿವರಿಸಿ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಯಾವ ಯಾವ ಕಂಟ್ರೀಸ್ಗಳಿಗೆ ಹೆಚ್ಚಿನ ನೀಡಿರುತ್ತೋ ಅವುಗಳಿಗೆ ಹಣವನ್ನ ಕೊಡುತ್ತೆ. ಈ ಎಲ್ಲಾ ಆರ್ಗನೈಸೇಷನ್ಸ್ಗಳಲ್ಲಿ IMF ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೇ ಆರ್ಗನೈಸೇಷನ್, ದೊಡ್ಡ ಆರ್ಗನೈಸೇಷನ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅದರ ಅಂಡರ್ ನಲ್ಲಿ ಒಂದ್ ಕಡೆ ಆರ್ಗನ್ಸ್ ಬರುತ್ತೆ, ಮತ್ತೊಂದ್ ಕಡೆ ಏಜೆನ್ಸೀಸ್ ಬರುತ್ತೆ. ಸೊ ಆ ಆರ್ಗನ್ಸ್ಗಳಲ್ಲಿ ಆಲ್ರೆಡಿ ಎಲ್ಲವೂ ಸಹ ಒಂಥರ ಇಂಪಾರ್ಟೆಂಟ್ ಅನ್ಬಹುದು. ಬಟ್ ಸೆಕ್ಯೂರಿಟಿ ಕೌನ್ಸಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟ್ರಸ್ಟಿಶಿಪ್ ಕೌನ್ಸಿಲ್ ಸಹ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಇನ್ನು ಏಜೆನ್ಸೀಸ್ ಗಳಿಗೆ ಬರೋದಾದ್ರೆ ಇವುಗಳನ್ನ 1 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ. ಹೀಗಾಗಿ ಡೆಫಿನೆಟ್ ಆಗಿ ಇದೇ ಏಜೆನ್ಸಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಆಗಲ್ಲ. IMF ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ಸ್ ಅನ್ನ ಹಾಕಿದ್ದೀರಾ? ಸಿಂಪಲ್. IMF ಮಾನಿಟರಿ ಅಂದ್ರೆ ದುಡ್ಡು. ದುಡ್ಡು ಅಂದ್ಕೂಡ್ಲೆ ಏನು? ಏನೇನು ಇಕನಾಮಿಕ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ, ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸೋದು, ವಿಶ್ವ ವ್ಯಾಪಾರನ ಉತ್ತೇಜಿಸೋದು, ಆರ್ಥಿಕ ಸ್ಥಿರತೆ, ಎಲ್ಲಾ ಕಡೆ ಸ್ಟೆಬಿಲಿಟಿ ಇರೋ ಹಾಗೆ ಮಾಡೋದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿಯ ಸಮತೋಲನ ಇರಬಹುದು. ಇದನ್ನ 1 ಮಾರ್ಕಿಗೆ ಕೇಳಬಹುದು. ವಿಚ್ ಏಜೆನ್ಸಿ ಇಸ್ ಕಾಲ್ಡ್? ಸೆಂಟ್ರಲ್ ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತ IMF ಅನ್ನ ಕರೀತಾರೆ. ಎಕನಾಮಿಕ್ ರಿಲೇಷನ್ಸ್ ಮತ್ತೆ ಪುವರ್ ನೇಷನ್ಸ್ ಗಳ ಏನಿರುತ್ತೆ ಅವುಗಳ ಮಧ್ಯೆ ಸಮನ್ವಯಗೊಳಿಸುವಂತಹ ಕಾರ್ಯವನ್ನು ಸಹ IMF ಮಾಡುತ್ತೆ. IMF ಅಂದ್ಕೂಡ್ಲೆ ದುಡ್ಡು, ಸ್ಟೆಬಿಲಿಟಿ ಬರುತ್ತೆ. ಸ್ಟೆಬಿಲಿಟಿ ಅಂದ್ಕೂಡ್ಲೆ ಏನ್ ಬರಬೇಕು? ಈ ರಿಲೇಷನ್ಸ್ ಇರಬಹುದು. ಹಾಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. WHO ಇದರ ಫುಲ್ ಫಾರ್ಮ್ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿದ್ರೆ ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಬರೆಸಿ. ಇದರ ಹೆಡ್ ಕ್ವಾರ್ಟರ್ಸ್ ಜಿನೇವಾ, ಸ್ವಿಟ್ಜರ್ಲೆಂಡ್ ನಲ್ಲಿದೆ. ಇದರ ಏಜೆಂಡಾ ಏನಾಗಿರುತ್ತೆ? ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಇವೆಲ್ಲವೂ ಇಂಡೈರೆಕ್ಟ್ಲಿ ಮತ್ತೆ ಡೈರೆಕ್ಟ್ಲಿ ಆಗಿ ನಮ್ಮ ಹೆಲ್ತ್ ಮೇಲೆ ಪ್ರಭಾವ ಬೀರುವಂತವು. ಪರಿಸರ ವೆರಿ ಇಂಪಾರ್ಟೆಂಟ್ ಆಗಿದೆ. ಗ್ಲೋಬಲ್ ವಾರ್ಮಿಂಗ್ ಇರಬಹುದು, ಪೊಲ್ಯೂಷನ್ಸ್ ಇರಬಹುದು, ಇವುಗಳಿಂದ ಎಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ.
ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಎಷ್ಟು ಜನ ಹೆಚ್ಚಿಗೆ ಆಗ್ತಾ ಹೋಗ್ತಾರೋ ಎಲ್ಲರಿಗೂ ಮೆಡಿಕಲ್ ಫೆಸಿಲಿಟಿಯನ್ನ ಕೊಡೋದು ಅಷ್ಟೇ ಕಷ್ಟ ಆಗುತ್ತಾ ಹೋಗುತ್ತೆ. ಹಸಿವು ಇರಬಹುದು, ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ. ಹಸಿವು ಅಂದ್ರೆ ಅನ್ನ ಇಲ್ಲದೆ ಇರೋದು, ಮಾಲ್ ನ್ಯೂಟ್ರಿಷನ್ ಅಂದ್ರೆ ಬೇಕಾದಂತಹ ವಿಟಮಿನ್ಸ್ ಇರಬಹುದು, ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಇರಬಹುದು, ಅವು ಸಿಗದೆ ಇರೋದು, ಅವುಗಳನ್ನ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೇವೆ. ಈ ಎಲ್ಲಾ ಕ್ಷೇತ್ರಗಳಲ್ಲೂ WHO ಕೆಲಸವನ್ನ ಮಾಡ್ತಾ ಇದೆ. WTO ಇದರ ಫುಲ್ ಫಾರ್ಮ್ ಏನು? ಸ್ಕ್ರೀನ್ ಮೇಲೆ ಇದೆ ಅಂತೀರಾ ಸರ್? ಎಸ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘನ ಇಲ್ಲ, ವ್ಯಾಪಾರದ ರಿಲೇಟೆಡ್ WTO ಆಗಿದೆ. ಇದನ್ನ ಥರ್ಡ್ ಇಕನಾಮಿಕ್ ಪಿಲ್ಲರ್ ಅಂತ ಪರಿಗಣಿಸ್ತೇವೆ. ಥರ್ಡ್ ಅಂದ್ಮೇಲೆ 1, 2, 3, ಇದು ಥರ್ಡ್ ಆಯ್ತು. ಫಸ್ಟ್ ಎರಡು ಯಾವುದು? IMF ಮತ್ತೆ IBRD ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದು ಆರ್ಥಿಕ ಸ್ತಂಭವಾಗಿದೆ ಇದು. ಓಕೆ, ಸೊ UN ಎಸ್ಟಾಬ್ಲಿಷ್ಮೆಂಟು, ಅದರ ಆರ್ಗನ್ಸು, ಅದರ ಏಜೆನ್ಸೀಸು, ಅದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್, UN ಒಂದು ಜಗತ್ತಿನ ಎಲ್ಲಾ ಕಂಟ್ರೀಸ್ಗಳು ಬರುತ್ತೆ. ಆದ್ರೆ ಫಾರ್ ಎಕ್ಸಾಂಪಲ್ ನಾನಾದ್ರೆ ಏನ್ ಮಾಡ್ತೇನೆ, ಈ ಒಂದು ದೊಡ್ಡ ಆರ್ಗನೈಸೇಷನ್ದಲ್ಲಿ ಇರ್ತೇನೆ, ಹಾಗೆಯೇ ಸುತ್ತಮುತ್ತಲಿನ ನನ್ನ ದೇಶದ ಅವ್ರ ಜೊತೆನೂ ಒಂದೊಂದು ಕೋಆಪರೇಷನ್ ಅನ್ನ ಮಾಡ್ತೇನೆ. ಸ್ಮಾಲ್ ಗ್ರೂಪ್ಸ್ ಅಂತ ಕರಿಬಹುದು. ಅವುಗಳಲ್ಲಿ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇವುಗಳಲ್ಲಿ ನೋಡಬಹುದು. ಯಾವ್ದ್ಯಾವ್ದು? ಹೆಚ್ಚಾಗಿ ಏಷ್ಯಾ ಮತ್ತೆ ಆಫ್ರಿಕನ್ ಕಂಟ್ರೀಸ್ಗಳು ಬರುತ್ತೆ. ಯಾಕೆ ಬರುತ್ತೆ? ಇವುಗಳನ್ನ ಮೊದಲು ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರಿತಾ ಇದ್ರು. ಯಾವ ನೇಷನ್ಸ್ಗಳನ್ನ ಬ್ರಿಟಿಷ್ ಕಾಲನೈಸ್ ಆಗಿದ್ವೋ ಅವುಗಳು ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ಗಳು ಬರುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಇರಬಹುದು, ಟ್ರೇಡಿಂಗ್ಗೋಸ್ಕರ ಇರಬಹುದು, ಹಾಗೆ ಸಾಂಸ್ಕೃತಿಕವಾಗಿರಬಹುದು, ಕಲ್ಚರಲಿ, ಇವುಗಳ ಮಧ್ಯೆ ಏನಾಗುತ್ತೆ, ಬಹಳಷ್ಟು ಡಿಸ್ಕಷನ್ ಆಗ್ತಾ ಇರುತ್ತೆ. ಸಾರ್ಕ್ ಹೆಸರಲ್ಲೇ ಇದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಅಂತ ಬರುತ್ತೆ. ದಕ್ಷಿಣ ಏಷ್ಯಾ ಅಂದ ಕೂಡಲೇ ಯಾವುದು? ಇಂಡಿಯಾ ಒಂದು ದೊಡ್ಡ ಪ್ಲೇಯರ್ ಆಗತ್ತೆ. ಹಾಗೆ ಪಾಕಿಸ್ತಾನ್ ಇರಬಹುದು, ಶ್ರೀಲಂಕಾ ಇರಬಹುದು, ಬಾಂಗ್ಲಾದೇಶ್ ಇರಬಹುದು, ನೇಪಾಳ ಇರಬಹುದು. ಈ ಎಲ್ಲಾ ಕಂಟ್ರೀಸ್ಗಳು ಇಲ್ಲಿ ಬರುತ್ತೆ ಸೌತ್ ಏಷ್ಯನ್ನಲ್ಲಿ. ಯುರೋಪಿಯನ್ ಯೂನಿಯನ್ ಹೆಸರಲ್ಲೇ ಇದೆ. ಯಾವ ಕಂಟ್ರೀಸ್ಗಳು ಯುರೋಪಿಯನ್ ಯೂನಿಯನ್ದಲ್ಲಿ ಬರುತ್ತೋ ಹೆಚ್ಚಾಗಿ ಎಲ್ಲವೂ ಯುರೋಪಿಯನ್ ಕಾಂಟಿನೆಂಟ್ ಕಂಟ್ರೀಸ್ ಆಗಿವೆ. ನೆಕ್ಸ್ಟ್, ಏಸಿಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಸಾರ್ಕ್ ಅಲ್ಲಿ ಸೌತ್ ಏಷ್ಯನ್ ಬಂದಿತ್ತು, ಇಲ್ಲಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಬರುತ್ತೆ. ಸೌತ್ ಈಸ್ಟ್ ಅಲ್ಲಿ ಅಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಮೊದಲಿಗೆ 5 ಕಂಟ್ರೀಸ್ಗಳಿದ್ವು, ಈಗ 10 ಕಂಟ್ರೀಸ್ಗಳಾಗಿವೆ. ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ, ಆಫ್ರಿಕಾ ಒಂದು ಖಂಡ ಇದೆ, ಅದರಲ್ಲಿ ಬರುವಂತಹ ಕಂಟ್ರೀಸ್ಗಳೇ ಈ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಆಗಿದೆ. ಇವುಗಳ ಹೆಸರಲ್ಲೇ ಇವುಗಳ ಪೂರ್ತಿ ಒಂದು ರಹಸ್ಯ ಅಡಗಿದೆ ಅಂತ ಹೇಳ್ಬಹುದು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಆಸಮ್ ಬ್ಲಾಸಮ್, ಯಾಕೆ ಆಸಮ್ ಬ್ಲಾಸಮ್ ಅಂತ ಇದ್ದೇನೆ? ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ನ ಪಾರ್ಟ್ 2 ನ ವರ್ಲ್ಡ್ ಆರ್ಗನೈಸೇಷನ್, ಜಾಗತಿಕ ಸಂಸ್ಥೆಗಳು, ಈ ಪಾಠವನ್ನ ನಾನು ಕಂಪ್ಲೀಟ್ ಆಗಿ ಸಮ್ಮರಿ ಫಾರ್ಮ್ಯಾಟ್ ಅಲ್ಲಿ ಮುಗಿಸಿದ್ದೇನೆ. ಇದೇ ನೋಟ್ ನಲ್ಲಿ ಬಾಯ್ ಅಂತ ಹೇಳುವ ಸಮಯ ಸಹ ಬಂದಿದೆ. ಎಲ್ಲರೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಶುಭರಾತ್ರಿ.